ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಾಮರಾಜನಗರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರೇ, ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರೇ, ಯಗಡದೇವನಕೋಟೆ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಅವರೇ, ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ, ಅನೂರ್ ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಮರ್ತಿಬೇಗೌಡ್ರೆ, ಡಾಕ್ಟರ್ ತಿಮ್ಮಯ್ಯ ಅವರೇ, ಮಾಜಿ ಶಾಸಕರುಗಳಾದಂಥ ಶ್ರೀ ನರೇಂದ್ರ ಅವರೇ, ನಂಜುಂಡಸ್ವಾಮಿ ಅವರೇ, ಜಯಣ್ಣ ಅವರೇ, ಕಾಡಾ ಅಧ್ಯಕ್ಷರಾದಂಥ ಮರಸ್ವಾಮಿ ಅವರೇ, ಮಾಜಿ ಸಚಿವರಾದಂಥ ಬಿ ಸೋಮಶೇಖರ್ ಅವರೇ, ಮಾಜಿ ಸಂಸದರಾದಂಥ ಶ್ರೀ ಶಿವಣ್ಣ ಅವರೇ, ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಕಮಿಟಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಥರ ಎಲ್ಲ ಸ್ನೇಹಿತರೆ, ಈಗಾಗಲೇ ವೆಂಕಟೇಶ್ ಅವರು, SC ಮಾದೇವಪ್ಪ ಅವರು, ಈ ಜಿಲ್ಲೆಯ 3 ಜನ ಶಾಸಕರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇದು ಜಿಲ್ಲಾ 5 ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ. ಚಾಮರಾಜನಗರ ಜಿಲ್ಲೆ ಒಂದು ಸಣ್ಣ ಜಿಲ್ಲೆಯಾದರೂ ಕೂಡ ಇಲ್ಲಿನ ಜನ ಬಹಳ ಕಷ್ಟಜೀವಿಗಳು ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಕೊಂಡಿರ್ತಕ್ಕಂಥ ಜನ. ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಸಮಾನತೆಯನ್ನು ತೊಲಗಿಸಬೇಕು. ಬಡವರು ಬಲ್ಲಿದರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಅಸಮಾನತೆಯನ್ನು ಹೋಗಲಾಡಿಸಬೇಕು. ಇದನ್ನ ನಮ್ಮ ಸಂವಿಧಾನನೂ ಹೇಳುತ್ತದೆ. ಆದರೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಕೂಡ ನಾವು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಕೂಡ ಶ್ರೀಮಂತರು ಬಡವರು ಇದ್ದೇ ಇದ್ದಾರೆ.
ಶಿಕ್ಷಿತರು, ಶಿಕ್ಷಣ ಇಲ್ಲದೇ ಇದ್ದವರು ಅವರು ಕೂಡ ಇದ್ದಾರೆ. ಅಧಿಕಾರ ಇರ್ತಕ್ಕಂಥವರು, ಅಧಿಕಾರ ಇಲ್ಲದೇ ಇದ್ದವರು ಅವರು ಕೂಡ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಬಹಳ ದೀರ್ಘಕಾಲ 200 ವರ್ಷಗಳ ಕಾಲ ಬ್ರಿಟಿಷರಿಂದ ಈ ದೇಶ ಆಳಲ್ಪಟ್ಟಿತು. ಸುಮಾರು 600 ವರ್ಷಗಳ ಕಾಲ ಮೊಘಲರಿಂದ ಮೊಘಲರು ಈ ದೇಶವನ್ನು ಆಳಿದ್ರು. ಹಾಗಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಮೇಲು ಕೀಳು ಅಂತಕ್ಕಂಥದ್ದನ್ನು ಉಂಟು ಮಾಡಿ ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಈ ದೇಶದಲ್ಲಿ ಅಸಮಾನತೆ ಆಗಿದ್ದರೆ ಅದಕ್ಕೆ ಮೂಲ ಕಾರಣ ನಮ್ಮ ದೇಶದ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಬುದ್ಧ ಇರ್ಬೋದು, ಬಸವಾದಿ ಶರಣರು ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಬುದ್ಧನ ಕಾಲದಿಂದ ಇವತ್ತಿನವರೆಗೂ ಕೂಡ ಪ್ರಯತ್ನ ನಡೀತಲೇ ಇದೆ. ಆದರೆ ಸಮಾನತೆ ಇನ್ನೂ ಕೂಡ ಬಂದಿಲ್ಲ. ಕುವೆಂಪು ಅವರು ಹೇಳಿದ್ರು, ಸರ್ವೋದಯವಾಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸರ್ವೋದಯ ಆಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ಒಪ್ಕೊಂಡಿದ್ದೀವಿ. ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಕೈನಲ್ಲಿ ಇರಬಾರದು. ಅಧಿಕಾರ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಈ ಜನರಿಗೆ, ಕರ್ನಾಟಕದ ಜನರಿಗೆ ಕೊಟ್ಟಿದ್ದು 165. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅದಲ್ಲದೆ ಸುಮಾರು 25-30 ಹೊಸ ಕಾರ್ಯಕ್ರಮಗಳನ್ನು ಕರ್ನಾಟಕಕ್ಕೆ ಕೊಟ್ಟು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದಾದ್ರೂ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾವು ಈ ಬಾರಿನೂ ಕೂಡ 2023 ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಅನೇಕ ಭರವಸೆಗಳನ್ನು ಕೊಟ್ಟು ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಈ ರಾಜ್ಯದ ಜನತೆಗೆ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಅದಕ್ಕೋಸ್ಕರ ನಾನು ಮತ್ತು ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಈ ಗ್ಯಾರಂಟಿಗಳನ್ನು ಜಾರಿ ಕೊಡ್ತೀವಿ ಅಂತೇಳಿ ಈ ರಾಜ್ಯದ ಜನರಿಗೆ ಚೆಕ್ ಮೂಲಕ ಭರವಸೆಯನ್ನು ಕೊಟ್ಟು ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು
ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. 2023 ವಿಧಾನಸಭೆಯಲ್ಲಿ ಕೂತ್ಕೊಳ್ರಿ, ಯಾಕೆ ಎದ್ದು ಹೋಯ್ತೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ರಮ್ಮ. ಎರಡ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿದರು. ಸುಮಾರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ರು. ಕಾಂಗ್ರೆಸ್ಗೆ 3 ವಿಧಾನಸಭೆಗಳನ್ನು ಗೆಲ್ಲಿಸಿಕೊಟ್ರು. ಅನೂರಿನಲ್ಲಿ ನಾವು ಕಾರಣಾಂತರದಿಂದ ಸೋತು, ಆದರೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ದು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರಾಜ್ಯದ ಜನರಿಗೆ, ಚಾಮರಾಜನಗರ ಜಿಲ್ಲೆಯ ಜನರಿಗೆ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಮರಾಜನಗರ ಜಿಲ್ಲೆಯ ಜನ, ನಾನು ಯಾವಾಗ ಬಂದು ನಿಮ್ಮಲ್ಲಿ ಮನವಿಯನ್ನು ಮಾಡಿದರೂ ಕೂಡ ಎಲ್ಲ ಚುನಾವಣೆಗಳಲ್ಲೂ ಕೂಡ ನೀವು ಆಶೀರ್ವಾದವನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ಚಾಮರಾಜನಗರದ ಜನರಿಗೆ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ನೇರವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ವಿಧಾನಸೌಧದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸಿತು. ಮೇ 20, 2023 ಜೂನ್ 11ನೇ ತಾರೀಕು ಅಂದರೆ 20 ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 3.5 ಕೋಟಿ ಮಹಿಳೆಯರಿಗೆ, ಕರ್ನಾಟಕದ ಜನಸಂಖ್ಯೆ 7 ಕೋಟಿ, ಆ 7 ಕೋಟಿ ಜನರಲ್ಲಿ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದೋ. ಅದು ಕೋಟಿ 83,06,678 ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 3,83,06,678 ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಮಾದೇವಪ್ಪನವರು ಹೇಳಿದ್ರು, ಕೈ ಎತ್ತಿಸಿದ್ರು ನಿಮ್ಮ ಕೈಲೆಲ್ಲ. ಇವತ್ತು ಕರ್ನಾಟಕದಲ್ಲಿ 170 ಕೋಟಿ ಮಹಿಳೆಯರು, 170 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ. ಹಿಂದೆ ಯಾವನಾರು ಮಾಡಿದ್ರೇನ್ರಿ? ಹಿಂದೆ ಯಾವ ಕಾಲದಲ್ಲೂ ಮಾಡಿರಲಿಲ್ಲ. ಇವತ್ತು ಅವರು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಸರ್ಕಾರಿ ಸೇವೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವ್ರು ಇರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಕ್ಕಂಥವ್ರು ಇರ್ಬೋದು,
ಅವರೆಲ್ಲರೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ನನಗೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದಿದ್ರು. ಏನಂತ ಪತ್ರ ಬರೆದಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆಯ ಕಾರ್ಯಕ್ರಮವನ್ನು ಈ ರಾಜ್ಯದ ಜನರಿಗೆ ಕೊಟ್ಟು ಬಹಳ ಒಳ್ಳೇದು ಮಾಡಿದ್ರಿ. ಇದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ, ಆದಾಯನೂ ಕೂಡ ಜಾಸ್ತಿ ಆಗಿದೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಸ್ಸಿಗೆ ಪ್ರಯಾಣ ಮಾಡಲಿಕ್ಕೆ ಕೊಡ್ತಾ ಇದ್ದಂಥ ಹಣ ಅವ್ರಿಗೆ ಉಳಿತಾಯ ಆಯಿತು. ಯುರೋಪ್ ಕಂಟ್ರೀಸ್ನಲ್ಲೆಲ್ಲ, ಯುರೋಪ್ ದೇಶಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಸಾರ್ವತ್ರಿಕ ಮೂಲ ಆದಾಯ. ಜನರ ಕೈನಲ್ಲಿ ದುಡ್ಡಿದ್ರೆ ತಾನೆ ದೇವಸ್ಥಾನಗಳಿಗೆ ಹೋಗೋದು, ಹೋಟೆಲ್ಗಳಿಗೆ ಹೋಗೋದು, ಅಂಗಡಿಗಳಿಗೆ ಹೋಗೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋದು. ಇದರಿಂದ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದರೆ ಅವರು ವಸ್ತುಗಳನ್ನು ಕೊಂಡ್ಕೊಳ್ತಾರೆ, ಸರ್ಕಾರಕ್ಕೆ ತೆರಿಗೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚಾಗ್ತದೆ. ಅದಕ್ಕೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳನ್ನು ಮಾಡಿದ ಮೇಲೆ GST ಬೆಳವಣಿಗೆ 18%. ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ GST ಕಲೆಕ್ಷನ್ನಲ್ಲಿ. ಐ ಆಮ್ ನಾಟ್ ಜೋಕಿಂಗ್. ಮೊದಲನೇ ಸ್ಥಾನ GST ಕಲೆಕ್ಷನ್ನಲ್ಲಿ ಕರ್ನಾಟಕ. ಹಾಗೇನೆ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ವರೆಗೆ ಯಾರು ಪ್ರತಿ ತಿಂಗಳು ಕರೆಂಟನ್ನು ಬಳಸ್ತಾರೆ, ಪ್ರತಿ ತಿಂಗಳು 200 ಯೂನಿಟ್ವರೆಗೆ ಯಾರು ಕರೆಂಟನ್ನು ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಫ್ರೀ ಕರೆಂಟ್. ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ 2,58,599 ಬಳಕೆದಾರರು ನೋಂದಾಯಿಸಿಕೊಂಡಿದ್ದಾರೆ. ಇವರಿಗೆ ನಾವು ಇವತ್ತು ಫ್ರೀಯಾಗಿ ಕರೆಂಟನ್ನು ಕೊಡ್ತಾ ಇದ್ದೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ. ನೀವು ಯಾರು ಕೂಡ 200 ಯೂನಿಟ್ವರೆಗೆ ಕರೆಂಟ್ ಬಳಸ್ತಕ್ಕಂಥವ್ರು ₹1 ಕಟ್ಟಬೇಕಾಗಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ. ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,59,172 ಮಹಿಳೆಯರಿಗೆ ತಿಂಗಳಿಗೆ ₹2,000 ಕೊಡ್ತಾ ಇದ್ದೀವಿ. ಆ ದುಡ್ಡು ಉಳಿತಾಯ ಆಗುತ್ತೆ. ಸುಮಾರು 1,17,00,000 ಮಹಿಳೆಯರಿಗೆ, 1,17,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ₹2,000 ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ, ಬಡವರು ಯಾರು ಕೂಡ ಹಸಿದು ಮಲಗಬಾರದು. ಪ್ರತಿಯೊಬ್ಬರೂ ಕೂಡ 3 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಬಿಜೆಪಿ ಸರ್ಕಾರದವರು ಅದನ್ನ 7 kgಯಿಂದ 5 kg ಇಳಿಸಿದ್ರು. 7 kgಯಿಂದ 5 kg ಇಳಿಸಿದ್ರು. ನಾವು ಚುನಾವಣೆಗಿಂತ ಪೂರ್ವದಲ್ಲಿ ಮಾತು ಕೊಟ್ಟಿದ್ದು 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ ಹೆಚ್ಚಾಗಿ. ನಾನು ಇದನ್ನ ಘೋಷಣೆ ಮಾಡಿದ ಮೇಲೆ
ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರನ್ನ ಭೇಟಿ ಮಾಡಿದೆ. ಅವ್ರು ಕರೆದು ಕೇಳಿದೆ, ನಿಮಗೆ ಅಕ್ಕಿ ಕೊಡೋಕ್ಕಾಗ್ತದಪ್ಪ ಅಂತೇಳಿ. ನಾವು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು, ಪತ್ರನೂ ಕೊಟ್ಟರು. ಆದರೆ ಕೇಂದ್ರ ಸರ್ಕಾರ, BJP ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರು. ಅಕ್ಕಿ ಕೊಡಬೇಡಿ. ಅವರು ಒಪ್ಕೊಂಡು ಪತ್ರ ಬರೆದಿದ್ದವರು BJP ಸರ್ಕಾರದ ಮಾತು ಕೇಳ್ಕೊಂಡು ಅಕ್ಕಿ ಕೊಡಲಿಲ್ಲ. 5 kg ಅಕ್ಕಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಬರಲಿಲ್ಲ. ನಾವೇನು ಪುಕ್ಕಟ್ಟೆ ಕೇಳಿರಲಿಲ್ಲ. 1 kg ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. 34 ರೂಪಾಯಿ ಕೊಡ್ತೀವಿ, ನಮಗೆ ಅಕ್ಕಿ ಕೊಡಿ, ನೀವು ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದು. ಆದರೂ ಕೇಂದ್ರ ಸರ್ಕಾರ ಕಲ್ಲು ಹಾಕಿದ್ರು ಬಡವರಿಗೆ. ನಾವು ಅಕ್ಕಿ ಸಿಕ್ತಿಲ್ಲ ಅಂತೇಳಿ ಕೊಟ್ಟ ಮಾತಿಗೆ ತಪ್ಪಿಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅದರ ಬದಲಿಗೆ ಪ್ರತಿ ಒಬ್ಬರಿಗೆ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ನವರಿಗೆ ಒಬ್ಬರಿಗೆ 5 kg ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ? 34 ರೂಪಾಯಿನಂತೆ 170 ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ 170 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಇದು 5 kgಗೆ ಅಕ್ಕಿ ಬದಲು ಹಣ ಅವರ ಅಕೌಂಟಿಗೆ ನೇರವಾಗಿ ಸಂದಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ. ನಾವು 5ನೇ ಗ್ಯಾರಂಟಿ ಏನಂತ ಹೇಳಿದ್ದು ಅಂದರೆ, ಯಾವುದು 2022-23ನೇ ಇಸ್ವಿನಲ್ಲಿ ಯಾರು ಪಾಸ್ ಮಾಡಿದ್ದಾರೆ ಅವ್ರಿಗೆ 6 ತಿಂಗಳಲ್ಲಿ ಯಾರಿಗೆ ಕೆಲಸ ಸಿಕ್ಕಲ್ಲ, ಆ ಎಲ್ಲ ಗ್ರಾಜ್ಯುಯೇಟ್ಸ್ಗಳಿಗೆ, ಎಲ್ಲ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಗ್ರ್ಯಾಜುಯೇಟ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. 2 ವರ್ಷದವರೆಗೆ ಕೊಡ್ತೀವಿ. 2 ವರ್ಷದಲ್ಲಿ ಅವರು ಕೆಲಸ ತಗೊಳ್ಬೇಕು. ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇವತ್ತು ಮಾರುಕಟ್ಟೆನಲ್ಲಿ ಯಾವ ಕೆಲಸಕ್ಕೆ ಡಿಮ್ಯಾಂಡ್ ಇದೆ ಅಂಥ ಟ್ರೈನಿಂಗನ್ನು ಕೊಡ್ತೇವೆ ಅಂತ ಹೇಳಿದ್ರು. ಇದರಿಂದ ಎಲ್ಲ 5 ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ 4,000-5,000 ರೂಪಾಯಿ ಸಿಗ್ತಾ ಇದೆ. ಪ್ರತಿ ತಿಂಗಳು 4,000-5,000 ರೂಪಾಯಿ. 1,20,00,000 ಕುಟುಂಬಗಳಿಗೆ, ಸುಮಾರು 4,60,00,000 ಜನರಿಗೆ, 4,60,00,000 ಜನರಿಗೆ ಇದರ ಈ ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆ. ಬಿಜೆಪಿಯವರು ಹೇಳ್ತಾರೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಹೇಳ್ತೀನಿ, ಈ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 36,000 ಕೋಟಿ. ನಾನು ಈಗಾಗಲೇ ಬಜೆಟ್ ಮಂಡಿಸಿದ್ದೀನಿ ಮುಂದಿನ ವರ್ಷದ್ದು. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ. 52,009 ಕೋಟಿ, 9 ಕೋಟಿ, ಅದು ಬಹುಶಃ 56,000 ಕೋಟಿ ಆಗಬಹುದು. ನಾನು ಬಜೆಟ್ನಲ್ಲಿ ಈ ಗ್ಯಾರಂಟಿಗಳಿಗೆ 52,000 ಕೋಟಿ, ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ
ಒಟ್ಟು 1,20,000 ಕೋಟಿ ರೂಪಾಯಿಗಳು ಮುಂದಿನ 24-25ನೇ ವರ್ಷಕ್ಕೆ ಇಟ್ಟಿದ್ದೇವೆ. ಎಲ್ಲಿ ಖಾಲಿ ಆಯಿತು? ಖಜಾನೆ ಖಾಲಿ ಆಯಿತು. ಖಜಾನೆ ಖಾಲಿ ಆಯ್ತಾ? ಯಾರು ಗೊತ್ತಾ ಹೇಳ್ತಾ ಇರೋರು? ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ತಪ್ಪೋಯ್ತದೆ ಅಂತ ಹೇಳ್ತಿರಲ್ಲ ಗಿರಾಕಿಗಳು, ಅವರು ಹೇಳ್ತಾ ಇರೋದು ಇದನ್ನು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 12 ಸಾರಿ ಬಂದಿದ್ದೆ, ಇದು 2ನೇ ಸಾರಿ ಬರ್ತಾ ಇರೋದು. ನನಗೆ ಇಲ್ಲಿ ಹೆಚ್ಚು ಬಂದಷ್ಟು ನನ್ನ ಕುರ್ಚಿ ಭದ್ರ ಆಯ್ತದೆ. ಈ ಚಾಮರಾಜನಗರದಲ್ಲಿ ವಾಸ ಮಾಡೋರೆಲ್ಲ ಮನುಷ್ಯರಲ್ವಾ? ಚಾಮರಾಜನಗರ ಜಿಲ್ಲೆಯವರೆಲ್ಲ ಮನುಷ್ಯರಲ್ಲ? ಮೂಢನಂಬಿಕೆ ಇಲ್ಲೆಲ್ಲ ಬಸವಣ್ಣವರನ್ನ ಗೌರವಿಸ್ತಕ್ಕಂಥ, ಪೂಜಿಸ್ತಕ್ಕಂಥ, ಅನುಸರಿಸ್ತಕ್ಕಂಥ ಜನ ಇದ್ದಾರೆ. ಬಸವಣ್ಣವ್ರು ಏನು ಹೇಳಿದ್ರು? ಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು ನಂಬಬೇಡಿ, ಆಚರಣೆ ಮಾಡಬೇಡಿ ಅಂತ ಹೇಳಿದ್ರು. ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತೇಳಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿಯನ್ನು ಈ ರಾಜ್ಯದಲ್ಲಿ ಮಾಡಿದ್ರು. ಅದಕ್ಕೋಸ್ಕರನೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೇನೆ. ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಹಿಂದೆ ಯಾರು ಮಾಡಿದ್ರ? ಯಡಿಯೂರಪ್ಪ ಮಾಡಿದ್ರ? ನಿಜಲಿಂಗಪ್ಪ ಮಾಡಿದ್ರ? ವೀರೇಂದ್ರ ಪಾಟೀಲ್ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಜಗದೀಶ್ ಶೆಟ್ಟರ್ ಮಾಡಿದ್ರ? ಇವತ್ತು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಾವು ತಿಳ್ಕೊಬೇಕು. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಡೆ ಬಸವಣ್ಣವ್ರನ್ನ ಭಾವಚಿತ್ರವನ್ನು ಇಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದೀವಿ. ಹಿಂದಿನ ಸರ್ಕಾರದವರು ಮಾಡಿದ್ರ? ಬಿಜೆಪಿಯವರು ಹೆಂಗಿದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಬಸವಾದಿ ಶರಣರು ಹೇಳಿದಂಥ ಎಲ್ಲ ಆದರ್ಶಗಳು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಇದ್ದು. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಅಸಮಾನತೆ ಹೋಗ್ಬೇಕು, ಎಲ್ಲರೂ ಕೂಡ ಸಮಾನರಾಗಿ ಮನುಷ್ಯರಂತೆ ಬದುಕಬೇಕು ಅಂತಕ್ಕಂಥದ್ದನ್ನು ಸಮಾಜ ಹೇಳ್ತದೆ, ಅಲ್ಲ ನಮ್ಮ ಸಂವಿಧಾನ ಹೇಳ್ತದೆ. ಆದರೆ ಅಂಥ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಯಾರು ಹೊರಟಿರೋದು? ಯಾರು? ಬಿಜೆಪಿ. ದಯಮಾಡಿ ಬಿಜೆಪಿ ಇದೆಯಲ್ಲ, ಇವರು ಮನುವಾದಿಗಳು, ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದವರೇ ಇವರು. ಇವತ್ತು ಅಸಮಾನತೆ ನಿರ್ಮಾಣ ಆಗಿದ್ರೆ ಇವರೇ ಕಾರಣ. ಈ ಅಸಮಾನತೆಯನ್ನು ತೊಲಗಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ತಾವೆಲ್ಲ ಕೂಡ ತಿಳ್ಕೊಂಡು, ಮಹಿಳೆಯರ ಆರ್ಥಿಕ ಸಬಲತೆ, ದಲಿತರ ಆರ್ಥಿಕ ಸಬಲತೆ, ಹಿಂದುಳಿದವರ ಆರ್ಥಿಕ ಸಬಲತೆ, ಅಲ್ಪಸಂಖ್ಯಾತರ ಆರ್ಥಿಕ ಸಬಲತೆ, ಕಾರ್ಮಿಕರ ಆರ್ಥಿಕ ಸಬಲತೆ, ರೈತರ ಸಬಲತೆ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ಈ ಭಾರತೀಯ ಜನತಾ ಪಕ್ಷ ಬಡವರ ವಿರೋಧಿ ಪಕ್ಷ, ಸಾಮಾಜಿಕ ನ್ಯಾಯದ ವಿರೋಧಿ ಪಕ್ಷ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ವಿರುದ್ಧ ಇರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಎಲ್ಲ ಬಡವರು ಉಳಿತೀವಿ, ಹಿಂದುಳಿದವರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ದಲಿತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಪಸಂಖ್ಯಾತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದೇ ಹೋದ್ರೆ
ನಾವು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಸಮಾನತೆಯನ್ನು ಪೋಷಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅದಕ್ಕೋಸ್ಕರ ಅವರು ಪದೇ ಪದೇ ಎಂಥವನೋ ಅನಂತಕುಮಾರ್ ಹೆಗ್ಡೆ ಇದು 2ನೇ ಸಾರಿ ಹೇಳ್ತಾ ಇರೋದು. ಕೇಂದ್ರದ ಮಂತ್ರಿಯಾಗಿದ್ದವರು ಅವರು ಮೊನ್ನೆ ಹೇಳಿದ್ದಾರೆ, ನಮಗೆ 2/3 ಮೆಜಾರಿಟಿ ಕೊಡಿ, ಸಂವಿಧಾನನ ಬದಲಾವಣೆ ಮಾಡ್ತೀವಿ. ಅವರು ಅಧಿಕಾರಕ್ಕೆ ಬರ್ಬೇಕೇನ್ರಿ? ಬರಬಾರದು, ಯಾವ ಕಾರಣಕ್ಕೂ ಬರಬಾರದು. ಅದರಿಂದ ನೀವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬುತ್ತಾರೆ, ಅವ್ರ ಜೊತೆ ನೀವು ನಿಲ್ಲಬೇಕು. ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಪರವಾಗಿ ನಿಲ್ಲಬೇಕು ನೀವು. ಯಾರು ನಿಮಗೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರನ್ನು ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಬಿಡಕೂಡದು. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ಚಾಮರಾಜನಗರ ಇಡೀ ರಾಜ್ಯನೇ ನಮ್ಮ ರಾಜ್ಯ ಆದರೂ ಕೂಡ 7 ಕೋಟಿ ಜನರು ನಮ್ಮ ಎಲ್ಲರ ಪರವಾಗಿ ನ್ಯಾಯ ಸಿಗಬೇಕು ಅಂತಕ್ಕಂಥ ಕಳಕಳಿ ಇದ್ರೂ ಕೂಡ ಟಿವಿಗಳು